ಒಂದು ಹೆಣ್ಣಿನ ಬಟ್ಟೆ ಬದಲಾಯಿಸುವ ವಿಡಿಯೋವನ್ನು ತನ್ನ ಮೊಬೈಲಲ್ಲಿ ಇಟ್ಟುಕೊಂಡು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಅಥವಾ ಬೇರೆ ಚಟುವಟಿಕೆಗಳಿಗೆ ಬಳಸ್ತಾಳೆ ಹೇಳಿದ್ರೆ ಅವಳ ಮನಸ್ಥಿತಿ ಎಷ್ಟು ಕೆಟ್ಟದ್ದು. ಮೋಹ ಕಾಮಕ್ಕೆ ಇವತ್ತು ಕಣ್ಣಿಲ್ಲ. ಸಮಾಜ ತುಂಬಾ ಕೆಟ್ಟ ಸ್ಥಿತಿಗೆ ತಲುಪಿಯಾಗಿದೆ. ಅದನ್ನು ಬದಲಾಯಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತದ ಗೊತ್ತಿಲ್ಲ. ಕಾರ್ಕಳದಲ್ಲಿ ನಡೆದಂತಹ ಅಭಿಷೇಕ್ ಅವರ ಆತ್ಮಹತ್ಯೆ ಇಡೀ ಕರ್ನಾಟಕವನ್ನು ಬೆಚ್ಚಿ ಬೀಳಿಸುವಂತಹ ಘಟನೆಯಾಗಿದೆ. ಪ್ರೀತಿ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ, ಆದರೆ ಪ್ರೀತಿ ಮಾಡಿದವರಿಗೆ ಮೋಸ ಮಾಡುವಂತಹ ಕೆಲಸಗಳನ್ನು ಮಾಡಬಾರದು. ಎಲ್ರಿಗೂ ನಮಸ್ಕಾರ. ರಮಿತಾ ಶೈಲೇಂದ್ರ, ಕಾರ್ಕಳ, ಸಾಮಾಜಿಕ ಚಿಂತಕಿ. ಇತ್ತೀಚೆಗೆ ಒಂದು ಕಾರ್ಕಳದಲ್ಲಿ ನಡೆದಂಥ ಅಭಿಷೇಕ್ ಅವರ ಆತ್ಮಹತ್ಯೆ ಇಡೀ ಕರ್ನಾಟಕವನ್ನು ಬೆಚ್ಚಿ ಬೀಳಿಸುವಂತಹ ಘಟನೆಯಾಗಿದೆ. ಒಬ್ಬ ಪ್ರಾಯಕ್ಕೆ ಬಂದಿರುವಂತಹ ಇನ್ನೇನೋ ದುಡಿಯುವಂತಹ ಯುವಕ ಜೀವನದಲ್ಲಿ ಜಿಗುಪ್ಸೆಗೊಂಡು ಪ್ರೀತಿಯಲ್ಲಿ ಮೋಸ ಹೋಗಿ ಸಾಯ್ತಾನೆ ಹೇಳಿದರೆ ನಮ್ಮ ಸಮಾಜ ಇವತ್ತು ನಮ್ಮ ಮಕ್ಕಳಿಗೆ ಏನು ಹೇಳಿಕೊಡ್ತಿದೆ ಅಂತ ಹೇಳುವಂಥ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅಭಿಷೇಕ್ ಹೇಳುವಂಥವರು ಸಣ್ಣ ಪ್ರಾಯದ ಹುಡುಗ, ಇನ್ನೇನೋ ಕಲಿತು ಒಂದು ಒಳ್ಳೆಯ ಕೆಲಸದಲ್ಲಿದ್ದುಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ, ತನ್ನನ್ನೇ ನಂಬಿರುವಂತಹ ಕುಟುಂಬವನ್ನು ನಿರ್ವಹಿಸ್ತಾ ಇದ್ದ. ಹೀಗಿರುವಾಗ ಪ್ರೀತಿಯ ಬಲೆಯಲ್ಲಿ ಬೀಳ್ತಾನೆ. ಪ್ರೀತಿಯ ಬಲೆಯಲ್ಲಿ ಬಿದ್ದಾಗ ಅದರಿಂದ ಮೋಸ ಹೋಗ್ತಾನೆ. ಅಲ್ಲಿ ವಂಚನೆಗಳಾಗ್ತದೆ ಅವನಿಗೆ. ಅವನನ್ನು ಪ್ರೀತಿಸಿ ಇನ್ನೊಬ್ಬನನ್ನು ಪ್ರೀತಿ ಮಾಡಿಕೊಂಡು ಅವನ ಜೀವನದಲ್ಲಿ ಆಟ ಆಡುವಂತಹ ಘಟನೆಗಳು ಅವನ ಡೆತ್ ನೋಟಲ್ಲಿ ಕಾಣಬಹುದು. ಅಭಿಷೇಕ್ ಅವರು ಸಾಯುವಾಗ 7 ಪುಟದ ಒಂದು ಡೆತ್ ನೋಟನ್ನು ಬರೀತಾರೆ. ಅದರಲ್ಲಿ ಸಾಕಷ್ಟು ಅಂಶಗಳನ್ನು ಅವರು ಬರೆದಿದ್ದಾರೆ, ನೀವು ಓದಿರಬಹುದು. ಹಾಗಾಗಿ ಅದನ್ನು ನಾನು ಇವತ್ತು ನಿಮಗೆ ಹೇಳುವಂತಹ ವಿಷಯಕ್ಕೆ ಬರೋದಿಲ್ಲ. ಆದರೆ ನಾವಿವತ್ತು ಏನು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು ಅಂತ. ಜೀವನ ಇರುವಂಥದ್ದು ಒಂದೇ, ಬದುಕು ಇರುವಂಥದ್ದೇ ಒಂದು. ಹಾಗಿರುವಾಗ ಇರುವಂತಹ ಜೀವನವನ್ನು ಸೋತೆ ಅಂತ ಹೇಳುವ ಕಾರಣಕ್ಕೆ ಆತ್ಮಹತ್ಯೆ ಮಾಡುವ ಬದಲು ಜೀವನದಲ್ಲಿ ಎದುರಿಸಿ ತೋರಿಸಬೇಕು. ಇವತ್ತು ಅಭಿಷೇಕ್ ಅವರ ಸಾವು ನಮ್ಮ ಜೀವನದಲ್ಲಿ ಮರಳಿಕಾಗದಂತಹ ಘಟನೆ. ಹಾಗಿರುವಾಗ ಅದರಿಂದ ಕಲಿತಂತಹ ಪಾಠವನ್ನು ಕೂಡ ನಮ್ಮ ಸಮಾಜ ಇವತ್ತು ಕಲಿತುಕೊಳ್ಬೇಕು. ಪ್ರೀತಿ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ, ಆದರೆ ಪ್ರೀತಿ ಮಾಡಿದವರಿಗೆ ಮೋಸ ಮಾಡುವಂತಹ ಕೆಲಸಗಳನ್ನು ಮಾಡಬಾರ್ದು. ಇವತ್ತು ನಿರೀಕ್ಷಾ ಅವರ ಅಂದರೆ ಅಭಿಷೇಕ್ ಅವರ ಪ್ರೇಯಸಿ ನಿರೀಕ್ಷಾ ಅವರ ಮೊಬೈಲ್ಗಳನ್ನು ನೋಡಿದಾಗ ಅದರಲ್ಲಿ ಹಲವಾರು ಮಂದಿಗಳಿಗೆ ಅವಳು ಮೆಸೇಜ್ ಚಾಟ್ ಮಾಡಿಟ್ಟುಕೊಂಡು ಕೇವಲ ಅಭಿಷೇಕ್ ಅವರನ್ನು ಮಾತ್ರ ಪ್ರೀತಿ ಮಾಡ್ತಿರಲಿಲ್ಲ. ಅದೇ ರೀತಿ ಅಭಿಷೇಕ್ ಅವರ ಮೊಬೈಲಲ್ಲಿ ಕೂಡ ಬೇಕಾದಷ್ಟು ಚಾಟ್ಗಳು ಸಿಕ್ಕಿದೆ ಅಂತ ತನಿಖೆಯಲ್ಲಿ ಕಂಡು ಬಂದಿದೆ. ಹೀಗಿರುವಾಗ ಮಕ್ಕಳು ಪ್ರೀತಿಯ ಆಟದಲ್ಲಿ ಒಬ್ಬರ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಇವತ್ತು ಹೇಳಿಕೊಡಬೇಕು, ಮೊದಲು ಉದ್ಯೋಗವಂತನಾಗು, ವಿದ್ಯಾವಂತನಾಗು, ಸಮಾಜವನ್ನು ಎದುರಿಸಿ, ಆಮೇಲೆ ಪ್ರೀತಿ ಪ್ರಣಯ ಉಳ್ದದ್ದು. ಅಭಿಷೇಕ್ ಅವರ ಸಾವು ನಮ್ಮ ಕಣ್ಣ ಮುಂದೆ ಇದೆ, ಆದರೆ ಅವನ ಡೆತ್ ನೋಟಿನ ಪ್ರಕಾರ ಯಾವುದೇ ಆಧಾರಿತ ಸಾಕ್ಷಿಗಳು ಇಲ್ಲದೆ ಕಾನೂನು ಇವತ್ತು ಸಾಕ್ಷಿಗಳಿಗೋಸ್ಕರ ಒದ್ದಾಡ್ತಾ ಇದೆ. ಅವರು ಸತ್ತು ಸಾಧನೆ ಮಾಡಿರುವಂಥದ್ದು ಏನಿದೆ? ಅವರು ಜೀವಂತ ಬಿಡ್ತಿದ್ರೆ ಖಂಡಿತವಾಗಿಯೂ ಅಪರಾಧಿಗಳಿಗೆ ಸಂಘ ಸಂಸ್ಥೆಗಳ ಮೂಲಕ, ಕಾನೂನಿನ ಮೂಲಕ ಶಿಕ್ಷೆಯನ್ನು ನೀಡಬಹುದಿತ್ತು. ಅಂತಹ ಮನಸ್ಥಿತಿಯನ್ನು ಜಿಗುಪ್ಸೆಗೊಂಡ ಜೀವ ತಗೊಳ್ಬೇಕು. ಇದು ನಾವು ಕೂಡ ಕಲಿಯುವಂಥದ್ದು. ಇನ್ನು ನಿರೀಕ್ಷಾ ಅವರ ವಿಚಾರಕ್ಕೆ ಬಂದಾಗ, ಒಂದು ಹೆಣ್ಣಾಗಿ ಹೆಣ್ಣುತನಕ್ಕೆ ಕಳಂಕ ತರುವಂತಹ ಕೆಲಸ. ಒಂದು ಹೆಣ್ಣಿನ ಬಟ್ಟೆ ಬದಲಾಯಿಸುವ ವಿಡಿಯೋವನ್ನು ತನ್ನ ಮೊಬೈಲಲ್ಲಿ ಇಟ್ಟುಕೊಂಡು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಅಥವಾ ಬೇರೆ ಚಟುವಟಿಕೆಗಳಿಗೆ ಬಳಸ್ತಾಳೆ ಹೇಳಿದರೆ ಅವಳ ಮನಸ್ಥಿತಿ ಎಷ್ಟು ಕೆಟ್ಟದ್ದು. ನಮ್ಮ ಸುತ್ತಮುತ್ತಲಿರುವವರದ್ದು ಕೂಡ ಈ ರೀತಿ ಮನಸ್ಥಿತಿಗಳಿರಬಹುದು. ಹಾಗಾಗಿ ಪೋಷಕರು ಮತ್ತು ಹೆಣ್ಣು ಮಕ್ಕಳು ಜಾಗ್ರತೆ ವಹಿಸಬೇಕು. ಅನ್ಯ ಪ್ರದೇಶಗಳಲ್ಲಿ ಬಟ್ಟೆ ಬದಲಾಯಿಸುವಾಗ ಅಥವಾ ತನಗೆ ಗೊತ್ತಿಲ್ಲದ ಸ್ಥಳಗಳಲ್ಲಿ ಬಟ್ಟೆ ಬದಲಾಯಿಸುವಾಗ 10 ಸಲ ಯೋಚನೆ ಮಾಡಬೇಕು. ಸಮಾಜ ತುಂಬ ಕೆಟ್ಟ ಸ್ಥಿತಿಗೆ ತಲುಪಿಯಾಗಿದೆ. ಅದನ್ನು ಬದಲಾಯಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತದ ಗೊತ್ತಿಲ್ಲ, ಆದರೆ ನಾವು ಬದಲಾಗುವಂಥ ಪ್ರಯತ್ನಗಳನ್ನು ಖಂಡಿತವಾಗಿ ಮಾಡಬಹುದು. ಹನಿ ಟ್ರ್ಯಾಪ್ ಅಂತ ಹೇಳುವಂಥ ವಿಷಯ ಕೂಡ ನಮ್ಮ ಸುತ್ತಮುತ್ತಲು ಇವತ್ತು ಕೇಳಿ ಬರ್ತಾ ಇದೆ. ಮೋಹ ಕಾಮಕ್ಕೆ ಇವತ್ತು ಕಣ್ಣಿಲ್ಲ. ಅದು ಯಾರ ಮೇಲೆ ಯಾರಿಗೂ ಬರಬಹುದು, ಆದರೆ ಅದನ್ನೇ ವಿಡಿಯೋ ಮಾಡಿಕೊಂಡು ಸಾಕ್ಷಿಯನ್ನಿಟ್ಟುಕೊಂಡು ಅವರ ಜೀವನದಲ್ಲಿ ಆಟ ಆಡುವಂಥದ್ದು ಅಥವಾ ಹಣಗಳಿಗೆ ಪೀಡಿಸುವಂತಹ ಕೆಲಸಗಳಾಗ್ತಾ ಇದೆ. ಹೀಗೆ ನಿಮ್ಮ ಗಮನದಲ್ಲಿ ನಿಮ್ಮ ಜೀವನದಲ್ಲಿ ಆದಾಗ ಅದನ್ನು ನೇರವಾಗಿ ಕಾನೂನಿನ ಮುಖಾಂತರ ಹೋಗಿ. ಈ ಫೋಟೋಗಳನ್ನು ಎಡಿಟ್ ಮಾಡಿ ಬಿಡುವಂಥದ್ದು, ವಿಡಿಯೋಗಳನ್ನು ಎಡಿಟ್ ಮಾಡಿ ಬಿಡುವಂಥದ್ದು ನಾವು ಕಾಣ್ತೇವೆ. ಇದರಿಂದ ನಾವೇನು ತಿಳ್ಕೊಳ್ಬೇಕು ಹೇಳಿದರೆ, ಒಬ್ಬರ ಜೀವನವನ್ನು ಹಾಳು ಮಾಡಲಿಕ್ಕೆ ನಿಮಗೆ ಸುಲಭ. ಆ ಪರಮಾತ್ಮ ಹೇಳುವಂಥವನು ಕರ್ಮವನ್ನು ರಿಟರ್ನ್ ಮಾಡೇ ಮಾಡ್ತಾನೆ. ಹಾಗಾಗಿ ಆ ಮಾಡಿದ ಕರ್ಮವನ್ನು ತಿನ್ನಲಿಕ್ಕೆ ನಾವು ಕೂಡ ಸಿದ್ಧರಾಗಿರಬೇಕು. ಇನ್ನೊಬ್ಬರ ಜೀವನದಲ್ಲಿ ಆಟ ಆಡಬೇಡಿ. ಸರ್ಕಾರ ಕೂಡ ಕಾನೂನಿನ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು. ಹನಿ ಟ್ರ್ಯಾಪ್ ಆಗಿರ್ಬೋದು ಅಥವಾ ಬೇರೆಯವರ ವೈಯಕ್ತಿಕ ಜೀವನದ ವಿಷಯಗಳನ್ನು ಹೊರಗೆ ಹಾಕುವಂತಹವರ ಮೇಲೆ ಕಾನೂನು ಒಂದು ವ್ಯವಸ್ಥೆಗಳನ್ನು ತರಬೇಕು ಅಂತ ಹೇಳಿ ನಾವು ಈ ಮೂಲಕ ವಿನಂತಿಯನ್ನು ಮಾಡ್ತೇವೆ. ಅಭಿಷೇಕ್ ಅವರ ವಿಷಯದಿಂದ
ಮತ್ತು ನಿರೀಕ್ಷಾ ಅವರ ಮಾಡಿರುವಂಥ ಅನಾಚಾರಗಳಿಂದ ಎಲ್ಲ ಮಹಿಳೆಯರ ಪರವಾಗಿ ನಾವಿವತ್ತು ಮಹಿಳಾ ಆಯೋಗಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ, ಅಲ್ಲದೆ ಪತ್ರವನ್ನು ಕೂಡ ಬರೆದಿದ್ದೇವೆ. ಮಹಿಳೆಯರ ಬಗ್ಗೆ ಆಗ್ತಿರುವಂಥ ಈ ದೌರ್ಜನ್ಯ ಅಥವಾ ಪುರುಷರ ಮೇಲೆ ಕೂಡ ಆಗಿರ್ಬೋದು, ಈ ವೈಯಕ್ತಿಕ ನಿಂದನೆಯ ಬಗ್ಗೆ ಕಾನೂನಾತ್ಮಕವಾಗಿ ಒಂದು ಸರ್ಕಾರ ವ್ಯವಸ್ಥೆಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಯಾರ ವೈಯಕ್ತಿಕ ಚಾರಿತ್ರ್ಯ ವಧೆ ಮಾಡುವಂತಹ ಕೆಲಸಗಳು ಆಗಬಾರ್ದು ಅಂತ ಹೇಳಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇವೆ. ಅಭಿಷೇಕ್ ಅವರ ಸಾವಿಗೆ ಖಂಡಿತವಾಗಿಯೂ ನ್ಯಾಯ ಸಿಗ್ತದ ನಮಗೆ ಗೊತ್ತಿಲ್ಲ, ಆದರೆ ಅದರಿಂದ ನಾವು ಪಾಠ ಕಲಿಯುವಂಥದ್ದು ತುಂಬ ಇದೆ. ಬದುಕು ಒಂದೇ, ಜೀವನವೂ ಒಂದೇ, ಅದನ್ನು ಸುಂದರವಾಗಿಸುವಂತಹ ಕೆಲಸ ನಮ್ಮದಾಗಬೇಕು. ಧನ್ಯವಾದ.